ಪರಿಹಾರ ಕೊಡ್ರಿ ಅಂತ ಅವ್ರನ್ನ ಹತ್ರ ಕೇಳಿಲ್ಲ ನಾವು. ಸರ್ ಮರ ಕೊಡ್ರಿ, ಕಟಿಂಗ್ ಮಾಡಿಕೊಡ್ರಿ, ನಮ್ಮ ಮಾಲು ಒಳಗಡೆ ಇದೆ ಅಂತ ಕೇಳಿದ್ವಿ. ಒಂದಲ್ಲ ಅಂತ ಸಾಹೇಬ್ರನ್ನು ಕೇಳಿದ್ವಿ, ಅವ್ರ ಮದನ್ ಸರ್ನು ಕೇಳಿದ್ವಿ. ನಮಗದು ಸಂಬಂಧ ಇಲ್ಲ. ಆ ಜಾಗ ಬಂದು ಕೂತಿದ್ದೀರಾ, ಆ ಜಾಗ ನಮಗೆ ಸಂಬಂಧ ಇಲ್ಲ. ನೀವು ಮುಂದೆ ನೋಡ್ಕೇಳ್ರಿ, ಏನಾರು ಮಾಡ್ಕೇಳ್ರಿ ಅಂತ ಹೇಳಿದ್ವಿ. ನಿನ್ನ ಮುಂದೆ ದಿನ 20 ರೂಪಾಯಿ ನಾವು ಕೊಡ್ತೀವಿ, ಯಾರಿಗೆ ಗೌರ್ಮೆಂಟಿಗೆ ಕೊಡ್ತೀವಿ. ಅವ್ರಿಗೆ ನಿನ್ನ ಮುಂದೆ ಈ ಜಾಗದ ಮೇಲೆ ಅವರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ನಿನ್ನ ಮುಂದೆ ಬರಬೇಕಾದ್ರೂ ಕೂಡ ನಮ್ಮನ್ನ ವಿಚಾರ ಮಾಡಿ ಅವ್ರು ಬರ್ಬೇಕು. ಈ ಜಾಗಕ್ಕೆ ಬರಬೇಕಾದ್ರೆ ಏನೋ ಕಷ್ಟನ ಸುಖನೋ ಕಿವಾಗಿದ್ದೋ ಮುಗಾಗಿದ್ದೋ ಇಟ್ಟಾರು ನಾವು ಅದನ್ನ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಈ ಜಾಗಕ್ಕೆ ಬರ್ಬೇಕಾದ್ರೆ ಅವರು ಆಲೋಚನೆ ಮಾಡ್ಬೇಕು. ನಿನ್ ಮುಂದೆ ಹೌದೇ ಇಲ್ಲ ಸಂಬಂಧ ಇಲ್ಲ ಹೆಂಗ್ ಕೊಟ್ರು ಆ ಸಾಲ ನಾವು ಇಲ್ಲಿ ಇಷ್ಟು ಜೀವ ಉಳಿಸಿನದೇ ಹೆಚ್ಚಾತು. ನಾವು ಅದೇ ಒಬ್ಬ ಅಧಿಕಾರಿ ಆಗಿದ್ದಿದ್ರೆ ತಕ್ಷಣ ಬಿಲ್ಡೇಜರ್ ತಗೊಂಡು ಎಲ್ಲ ತಗೊಂಡು ಹೋಗ್ತಿದ್ರು. ನಾವು ಮನುಷ್ಯರಲ್ವ ಸರ್? ಪ್ರಪಂಚದಲ್ಲಿ ನಮಗೆ ಅವಶ್ಯಕತೆ ಐತೆ, ಇಲ್ಲಿ ಸಮಾಜದಲ್ಲಿ ನಮ್ಗೆ ಅವಶ್ಯಕತೆ ಐತೆಲ್ಲ ಇಲ್ಲಿ ಹುಟ್ಟಿದ ಮಕ್ಕಳಿಗೆ. ನಾವು ಭಾರತದ ಮಕ್ಕಳು ಹೌದೋ ಅಲ್ಲೋ? ಇಲ್ಲಿ ಕೇಳಿ ನೋಡೋಣ. ಹೊರಗಡೆಯವರಿಗೆ ಸಹಕಾರ ಇದೆ, ನಾವು ಹುಟ್ಟಿದ ಮಕ್ಕಳಿಗೆ ಸಹಕಾರ ಇಲ್ಲ ಅಂದ್ರೆ ಏನ್ ಸರ್ ಇದು? ಈಗ ಇದು ಮರ ಬಿದ್ದಿದ್ದು ಎಷ್ಟೊತ್ತಿಗೆ? 2 ಗಂಟೆ, 2 ಗಂಟೆ ಬಿದ್ದಿದ್ದು, 1:30. ನೀವು ಈಗ ನಗರಸಭೆ ಕಮಿಷನರ್ ನಾಗಪ್ಪನವ್ರು ಇದಾರಲ್ಲ, ಅವ್ರಿಗೆ ಎಷ್ಟೊತ್ತಿಗೆ ತಿಳಿಸಿದ್ರಿ ವಿಷಯ? ನಾವು ಈ ಬೆಳಗ್ಗೆ ಅವಾಗ ಏನಂದ್ರು ಅದನ್ನ ಹೇಳಿ. ಅವರು ನಮಗ್ ಸಂಬಂಧ ಇಲ್ಲಮ್ಮ, ನೀವ್ ಯಾರನ್ನಾರು ಹಿಡ್ಕೊಂಡು ನಾಗಪ್ಪ ಸರ್ ಹೇಳಿದ್ದು ಮದನ್ ಸರ್ ಇವಾಗ ಕೇಳ್ರಿ, ನಂಗೆ ಮದನ್ ಸರ್ ಕೇಳಿದ್ರೆ ಅವರು ನಮಗೆ ಸಂಬಂಧ ಇಲ್ಲ ಅಂದ್ರೆ ನೀವೇ ಮಾಡ್ಕೊಂಬಾಕದು ಸಂಬಂಧ ಇಲ್ಲ ಅಂದ್ರೆ ಈಗ ನಾವ್ ಹೆಂಗ್ ಅವ್ರಿಗೆ ದುಡ್ಡು ಕಟ್ಟಬೇಕು? ಮರ ಬಿದ್ದಿದ್ದವ್ರಿಗೆ ಸಂಬಂಧ ಇಲ್ಲ ಅಂತ ಮದನ್ ಸರ್ ಹೇಳಿದ್ದಾರೆ. ಸರಿ, ನೀವು ಮುಂದೆ ಏನ್ ಮಾಡ್ಬೇಕಂತ ಮಾಡಿದ್ದೀರಿ? ನಾವು ಮುಂದೆ ಈ ಜಾಗ ಏನ್ ಕ್ಲೀನ್ ಮಾಡ್ಬೇಕ ನಾವು ಮಾಡ್ಕೊತೀವಿ ಬಿಡಿ ಸರ್. ಅವರು ನಿನ್ನ ಮುಂದೆ ಈ ಜಾಗ ನಮ್ದು ಅಂತ ಬರ್ಬಾರ್ದು. ಈಗ ಬೀದಿ ವ್ಯಾಪಾರಿಗಳಿಗೆ ಕಟ್ಟೋ ದುಡ್ಡು ದಿನ ಕಟ್ತಾ ಇದ್ದೀರಾ? ಅದು ನಗರಸಭೆ ಹೋಗತ್ತೆ ತಾನೆ? ನಗರಸಭೆ ಟೆಂಡರ್ ಹಿಡಿದವರು ನಿಮ್ಮ ಹತ್ರ ಬಂದು ವಸೂಲಿ ಮಾಡ್ತಾರೆ. ಆದ್ರೂ ಇದು ನಿಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಏನೇನು ಅನಾಹುತ ಆಗಿದೆ ಹೇಳಿ? ಇಲ್ಲಿ ತರಕಾರಿ ಏನು ಸರ್, ತರಕಾರಿ ಇಟ್ಕೊಂಡಿದ್ದೀವಿ, ನಾವು ಸತ್ತಿದ್ರು ಅವ್ರು ಹಂಗ ಅಂತಿದ್ರಲ್ಲ ಸರ್, ನಮ್ ಸಂಬಂಧ ಇಲ್ಲ ಅಂತಿದ್ರು. ಹೌದಾ ಇಲ್ಲ? ತರಕಾರಿ, ಅನಾನಸು, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ನೆಂದೋಗ್ಬಿಟ್ಟೈತೆ ಸರ್. ಬೆಳ್ಳುಳ್ಳಿ ಅಷ್ಟು ನೆಂದೋಗ್ಬಿಟ್ಟೈತೆ. ಅದು ಆಲೂಗಡ್ಡೆ, ಬೆಳ್ಳುಳ್ಳಿ ಎಲ್ಲ ವ್ಯಾಪಾರ ಮಾಡಕ್ಕೆ ಬರಲ್ಲ. ಅಲ್ಲ, ನಮ್ಮ ವಸ್ತು ಹೋದ್ರು ಹೋಗ್ಲಿ ಸರ್, ಅವ್ರು ಇದನ್ನ ಕ್ಲೀನ್ ಮಾಡ್ಕೊಡ್ಬೇಕು. ಕೇಳಲ್ಲ, ಬೇಡಲ್ಲ ನಾವು. ನಮ್ಮ ವಸ್ತು ತರೋದಕ್ಕೆ ನಿಮ್ಮಂತರ ಬೇಡ್ತೀವಿ ನಾವು, ಅವ್ರು ಬೇಡಲ್ಲ ನಾವು. ಆದ್ರೆ ಇಲ್ಲಿಂದು ಇದು ಅನಾಹುತ, ಈ ಮರ ತೆಗಿಬೇಕಲ್ವಾ ಸರ್? ಅವ್ರಿಗೆ ಕರ್ತವ್ಯ ತಾನೇ ಅದು, ಗೌರ್ಮೆಂಟ್ ಕರ್ತವ್ಯ ಅಲ್ವಾ? ಆಗಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಅಧಿಕಾರಿ ಭೇಟಿ ಮಾಡಿ ಅಂತ ಹೇಳ್ಬೋದು ಅಂತ ಅವ್ರು ಹೇಳ್ಬೋದಲ್ಲ ಸರ್? ನಮಗೆ ಸಂಬಂಧ ಇಲ್ಲ ಅಂದ್ರೆ ಅವ್ರ ಅಧಿಕಾರಿ ಹೆಂಗ್ ಸಂಬಂಧ ಆಗುತ್ತೆ ಸರ್? ಅದು ಜಾಗ ಹೆಂಗ್ ಸಂಬಂಧ ಆಗುತ್ತೆ? ನಾವು ಭಾರತದ ಮಕ್ಕಳಲ್ವಾ? ಈಗ ನಿಮಗೆ ತುರ್ತಾಗಿ ಇದನ್ನ ಮರವನ್ನು ತೆರವು ಮಾಡಿ ಜಾಗ ಕ್ಲೀನ್ ಮಾಡಿ ಕೊಡಬೇಕು, ಇದು ನಿಮ್ಮ ಬೇಡಿಕೆ. ನಾನು